ಮಾರ್ನಿಂಗ್. ಸೊ ಎಲ್ಲರಿಗೂ ಶುಭ ಮುಂಜಾನೆ. ಹೂಗಳು ಸ್ವಲ್ಪ ಗಾಳಿ ಇದೆ, ಆದರೆ ಮಳೆ ಬರ್ತಾ ಇಲ್ಲ. 2 ದಿವಸ ಆಯಿತು ಸಿಕ್ಕಾಪಟ್ಟೆ ಗಾಳಿ, ಗಿಡಗಳೆಲ್ಲ ಒಂಥರ ಆಗಿದಾವೆ. ನಿಮಗೆ ನಾನು ಈ ಹೂವಿನ ಅಪ್ಡೇಟ್ ಕೊಡ್ತಾಯಿದ್ದೀನಿ ನೋಡಿರಿ. ಸಿಕ್ಕಾಪಟ್ಟೆ ಮಗು ಬಂದಿದ್ವಲ್ಲ, ಸೊ ಒಂದೊಂದೇ ಅರಳುತ್ತಾ ಈ ಥರ ಇವತ್ತು ಗೊಂಚಲು ಕಾಣಿಸ್ತಾ ಇದ್ದಾವೆ. ಸೊ ನಾನು ಇವತ್ತು ನಿಮಗೆ ಒಂದು ಗಿಡದ ಬಗ್ಗೆ ಹೇಳ್ತೀನಿ. ಸೊ ಆ ಗಿಡನ ಸಾಕಷ್ಟು ಜನ ಕೇಳಿದ್ರಿ ನನಗೆ. ಸೊ ಅದ್ರದ್ದೊಂದು ಅಪ್ಡೇಟ್ ಕೊಡೋ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ದಾಸವಾಳದ ಹೂಗಳು ಅರಳಿದಾವೆ ನೋಡಿರಿ ಇವತ್ತು. ರೆಡ್ ಕಲರ್, ಆಮೇಲೆ ಯೆಲ್ಲೋ, ಸೊ ಈ ಥರ ಒಂದೊಂದೇ ಹೂಗಳು ಅರಳ್ತಾ ಇದ್ದಾವೆ. ಇನ್ನು ರಾಮಫಲ, ಲಕ್ಷ್ಮೀ ಫಲದಲ್ಲೂ ನೋಡಿರಿ ಈ ಥರ ಕಾಯಿ ಆಗ್ತಾಯಿದ್ದಾವೆ. ಇಲ್ಲಿ ಇದಾವೆ 4. ಆದರೆ ಕೆಲವೊಂದು ಸತಿ ಏನಾಗ್ಬಿಡ್ತಾವೆ ಇವು ಅಂದರೆ ಉದುರು ಬಿಡ್ತವೆ, ಸ್ವಲ್ಪ ನೋಡ್ಕೊತಿರ್ಬೇಕು. ಸೊ ಇವತ್ತು ನಾನು ನಿಮಗೆ ಈ ವಾಟರ್ ಆ್ಯಪಲ್ ಗಿಡದ ಬಗ್ಗೆ ಹೇಳ್ತೀನಿ. ವಾಟರ್ ಆ್ಯಪಲ್ ಗಿಡ ನಾನು ತಂದು ಸುಮಾರು ಒಂದು 2 ವರ್ಷ ಆಯಿತು ಅನ್ಕೋತೀನಿ. 2 ವರ್ಷ ಇನ್ನೂ ಆಗಿಲ್ಲ. ಜೂನಿಗೆ 2 ವರ್ಷ ಆಯಿತು, ಆಗಬೇಕು. ಜೂನಿಗೆ 2 ವರ್ಷ ಆಯ್ತು ಅನ್ಕೊತೀನಿ. ಈ ಗಿಡ ತಂದು 1 ವರ್ಷದಿಂದ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಹೂ, ಕಾಯಿ ಎಲ್ಲನೂ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ಈ ಗಿಡದ ಆರೈಕೆ ನಾನು ಯಾವ ರೀತಿ ಮಾಡಕತ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಅಲ್ಲ ನೋಡ್ರಿ. ಸೊ ಇದು ಗಿಡದಲ್ಲಿ ವರ್ಷಕ್ಕೆ 1 ಸತಿ ಅಂತ ಸಿಕ್ಕಾಪಟ್ಟೆ ಹೂ ಬರ್ತಾವೆ ನನ್ನ ಹತ್ರ. ಆದರೆ 2 ಸತಿನೂ ಬರ್ತವೆ, ಆದರೆ ವರ್ಷಕ್ಕೆ 1 ಸತಿ ಮಾತ್ರ ಬರ್ತವೆ. ಇಲ್ಲಿ ನೋಡ್ರಿ, ಸ್ವಲ್ಪ ನೀರು ಕಮ್ಮಿ ಆದರೆ ಈ ಥರ ಹೂಗಳು ಒಣಗ್ತಾ ಹೋಗ್ತವೆ, ಉದುರ್ತಾ ಹೋಗ್ತವೆ. ಹೊಸ ಚಿಗುರು ಬಂದಂಗೆ ಮೊಗ್ಗಿನೂ ಬರ್ತಾ ಇದ್ದಾವೆ. ಸೊ ಕಾಯಿನೂ ಇದ್ದಾವೆ, ಹಾಗೆ ನೋಡ್ರಿ ಇಲ್ಲಿ ಕಾಯಿನೂ ಇದ್ದಾವೆ. ಹೊಸ ಹೂವು ಅರಳ್ತಾ ಇದ್ದಾವೆ. ಹೊಸ ಹೂವು ಅರಳ್ತಾ ಇದ್ದಾವೆ ನೋಡ್ರಿ. ಅರಳಿದ ಹೂವು ಈ ಥರ ಇರ್ತವೆ. ಅರಳಿದ ಮೇಲೆ ಇಮಿಡಿಯೇಟಾಗಿ ಕಾಯಿ ಕಚ್ಕೊಂಡ್ಬಿಡ್ತಾವೆ ಇವು. ಅದಕ್ಕೇನು ಜಾಸ್ತಿ ಇದು ಬೇಕಾಗಲ್ಲ. ಸೊ ಹೂವು ತನ್ನಿಂದ ತಾನೇ ಪೊಲ್ನೆಟ್ಟಾಗಿ ಆರಾಮ್ಸೆ ಕಾಯಿ ಆಗ್ತವೆ ಇದರಲ್ಲಿ. ಸೊ ಯಾವುದೇ ಇದರಲ್ಲಿ ಗಂಡು ಹೂವು ಆ ಥರ ಏನೂ ಇರಲ್ಲ ಅನ್ಕೋತೀನಿ ನಾನು. ಈ ಥರ ಹಣ್ಣು ರೆಡಿ ಆಗ್ತವೆ. ತಿನ್ನೋಕ್ಕೂ ನೋಡೋಕ್ಕೂ ಸ್ವೀಟಾಗಿರ್ತದೆ, ತಿನ್ನೋಕ್ಕೂ ಸರಿಯಾಗಿರ್ತದೆ ಇದು. ಸೊ ಈ ಗಿಡ ನಾನು ದೊಡ್ಡದೊಂದು ಡ್ರಮ್ನಾಗ ಹಾಕ್ಕೊಂಡೀನಿ. ನೀವು ಬೇಕಂದರೆ ಈ ಸಣ್ಣ 20 ಲೀಟ್ರ್ ಬಾಟ್ಲಲ್ಲೂ ಹಾಕೋಬೋದು. ವಾಟರ್ ಕ್ಯಾನ್ ಬರ್ತದಲ್ಲ ಅದರಲ್ಲೂ ನೀವು ಹಾಕೋಬೋದು. ಸೊ ಇದಕ್ಕೆ ಮೇನ್ ಫಸ್ಟ್ಲಿ ಏನು ಬೇಕು ಅಂತಂದರೆ ಇದಕ್ಕೆ ಬಿಸಿಲು ಬೇಕು. ಬಿಸಿಲು ಯಾವ ರೀತಿ ಇರಬೇಕು ಅಂದರೆ ಜಾಸ್ತಿನೂ ಇರಬಾರ್ದು, ಈ ಕಡೆ ಕಮ್ಮಿನೂ ಇರಬಾರ್ದು. ಇಲ್ಲಿ ನೋಡಿರಿ ಎರೆಹುಳು ನೋಡಿರಿ, ಇವು ನನ್ನ ನೋಡಿರಿ ಎಷ್ಟಿದೆ ಎರೆಹುಳು ಅಂತ ನೀವೇ ನೋಡಿರಿ. ಸೊ ಸಿಕ್ಕಾಪಟ್ಟೆ ಎರೆಹುಳ ಈ ಒಂದು ಟ್ಯಾಂಕಲ್ಲಿ ಐತೆ. ಆಮೇಲೆ ಸಿಕ್ಕಾಪಟ್ಟೆ ಇದಕ್ಕೆ ಎಲೆ ಗೊಬ್ಬರ ಹಾಕಿದ್ದೀನಿ ನಾನು. ಅಂದರೆ ಎಲೆನೇ ಹಾಕಿದ್ದೀನಿ ಇಲ್ಲೆಲ್ಲ. ಇಲ್ಲಿ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಇದಾವೆ ಇಲ್ಲೆಲ್ಲ. ಸೊ ಎಲ್ಲ ಯಾವ ಪಾಟ್ ಎತ್ತೀನಿ ತೆಗಿತೀನಿ. ಇಲ್ಲಿ ನೋಡ್ರಿ, ಕಾಣ್ತಾ ಇಲ್ಲಿ ನೋಡ್ರಿ, ಸಿಕ್ಕಾಪಟ್ಟೆ ಇದಾವೆ ಇಲ್ಲಿ. ಈ ಕಡೆ ನೋಡ್ತಾ ಹೋದಂಗೆ ಇಲ್ಲಿ ನೋಡ್ರಿ, ಸ್ವಲ್ಪ ಇವು ಈ ಟ್ಯಾಂಕಲ್ಲಿ ಮಾತ್ರ ಜಾಸ್ತಿನೇ ಇದಾವೆ. ಇಲ್ಲಿ ನೋಡ್ರಿ, ಈ ಟ್ಯಾಂಕಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ. ನಾನು ಇದರಲ್ಲಿ ಈ ರೀತಿ ಕಿಚನ್ ವೇಸ್ಟನ್ನು ಜಾಸ್ತಿ ಹಾಕ್ತಿರ್ತೀನಿ. ಕಿಚನ್ ವೇಸ್ಟಿಗೆ ಸ್ವಲ್ಪ ಜಾಸ್ತಿ ಯಾವಾಗೂ ಇದು ಬರೋದು, ಹುಳಗಳು ಬರೋದು, ಅಂದರೆ ಎರೆಹುಳಗಳು ಬರೋದು ಜಾಸ್ತಿ ಕಿಚನ್ ವೇಸ್ಟಿಗೆ. ಹಂಗೆ ಕಿಚನ್ ವೇಸ್ಟಿಗೆ ಭಾಳ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಅವು ತಿಂತವೆ. ಸೊ ಆ ಥರ ಒಂದು ಇದರಲ್ಲಿ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಿ ನಾನು ಹಾಕ್ತಿರ್ತೀನಿ ಗೊಬ್ಬರ. ಸೊ ಇದರಿಂದ ಮಾಯ್ಶ್ಚರ್ ಸ್ವಲ್ಪ ಯಾವಾಗೂ ಇರ್ತದೆ. ನೋಡಿರಿ ಎಲ್ಲ ಕಡೆ ಇದಾವೆ, ಇಲ್ಲೇನೂ ಇದಾವೆ ನೋಡಿರಿ, ಎಷ್ಟಿದಾವೆ ನೋಡಿರಿ. ಹೆಂಗೆ ತೆಗಿತೀನಿ ಹಂಗೆ ಬರ್ಲಿಕ್ಕತ್ತಾವೆ ಇಲ್ಲೆಲ್ಲ ನೋಡಿರಿ. ಇಲ್ಲ ಆಮೇಲೆ ಮೇನ್ ಏನಂತಂದರೆ ಇದರಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗಿಂದನೇ ಯಾವುದೇ ರೀತಿಯಾದಂಥ ಮಣ್ಣು ನಾನು ಬಳಸಿಲ್ಲ. ಇದ್ರಾಗ ಏನು ಜಾಸ್ತಿ ಹಾಕೀನಿ ಅಂತಂದರೆ ಬರೀ ಎಲೆಗಳು ಹಾಕೀನಿ. ಆಮೇಲೆ ಅಂದರೆ ತೆಂಗಿನ ನಾರು ಇರ್ತದಲ್ಲ, ಆ ತೆಂಗಿನ ನಾರು ಹಾಕೀನಿ. ನೋಡ್ಬೋದು ನೀವು ಇಲ್ಲಿ ಎಷ್ಟಿದೆ ಅಂಥೇಳಿ. ಸುಮಾರು ಕೆ ಜಿ ಗಟ್ಲೆ ಬರ್ತಾವೆ ಅನ್ನೋಷ್ಟು ಇಲ್ಲಿ ಎರೆಹುಳುಗಳಾಗಿದ್ದಾವೆ ನೋಡಿರಿ. ಆಮೇಲೆ ವೆರೈಟಿನೂ ಚೆನ್ನಾಗೈತೆ, ದಪ್ಪ ವೆರೈಟಿ, ದೊಡ್ಡ ವೆರೈಟಿ, ಸಿಕ್ಕಾಪಟ್ಟೆ. ಆಮೇಲೆ ಇದು ಗೊಬ್ಬರ ಯಾವ ರೀತಿ ರೆಡಿ ಆಗಿದೆ ಅಂದರೆ ಮಣ್ಣು ಲೂಸ್ ಆಗಿದೆ ಮತ್ತು ಒಂಥರ ಉದುರು ದಣಿ ಇದೆ ನೋಡಿರಿ ಇದು. ಸೊ ಇದು ಒಂದು ಒಳ್ಳೆ ಗೊಬ್ಬರ. ಈ ಥರ ನೀವು ಒಂದು ಮನೇಲಿ ಮಾಡಿಕೊಂಡು ಗಿಡಗಳನ್ನು ಹಾಕೋತಾ ಹೋದರೆ ಒಳ್ಳೆ ರೀತಿಯಾದಂತಹ ಗೊಬ್ಬರ ನಾವು ನಮ್ಮ ಗಿಡಕ್ಕೆ ಕೊಡ್ತೀವಿ ನೋಡಿರಿ. ಎಷ್ಟಿದೆ ಅಂತ ನೋಡಿರಿ. ಆಮೇಲೆ ಇದ್ರ ಮೇಲೆ ಯಾವತ್ತು ನಾನು ಈ ಥರ
ಇದನ್ನು ಹಾಕಿರ್ತೀನಿ, ಏನಂತಾರೆ ಈ ಎಲೆಗಳು ನೋಡಿರಿ. ಇದರಲ್ಲಿ ಕೆಳಗಡೆ ಇರೋದೆಲ್ಲ ಈ ಥರ ನಾರು, ಈ ಥರ ನಾರಿದೆ. ಈ ಥರ ಇರೋದು ಬರೇ ನಾರು, ನಾರಿನಿಂದ ಕೆಳಗಡೆ ಬರೇ ಎಲೆಗಳು. ಸೊ ಎಲೆಗಳು ಇದ್ದಲ್ಲಿ ಜಾಸ್ತಿ ಇರ್ತವೆ ಎರೆಹುಳು. ಆಮೇಲೆ ಎರೆಹುಳು ಜಾಸ್ತಿ ಇರ್ತವೆ ಎಲೆಗಳಿದ್ದಲ್ಲಿ, ಮಾಯಿಶ್ಚರ್ ಇದ್ದಲ್ಲಿ, ಆಮೇಲೆ ಈ ಕಿಚನ್ ವೇಸ್ಟ್ ಇದ್ದಲ್ಲಿ ಜಾಸ್ತಿ ಇರ್ತವೆ. ಇದನ್ನು ನೋಡಿಕೊಂಡು ನೀವು ಹಾಗೆ ಸಣ್ಣ ಪಾಟ್ನಾಗ ಸಣ್ಣ ಪಾಟದು ಒಂದು ತೊಗೊಳ್ಳೋ ಬದಲು ಒಂದು ದೊಡ್ಡದು 4 ತೊಗೊಂಡ್ರಂದರೆ ನೀವು ಅದರಲ್ಲಿ ಏನಂತಾರೆ ಒಂದು 5. ಸೊ ನೋಡಿರಿ, ಸಿಕ್ಕಾಪಟ್ಟೆ ಎರೆಹುಳ ಇದರಲ್ಲಿ. ನಾನು ಯಾವ ರೀತಿ ಇವನ್ನ ತಗೊಂಡೋಗಿ ಶಿಫ್ಟ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅದೇ ಒಂದು ನನಗೆ ಈಗ ದೊಡ್ಡ ಕ್ವಶನ್ ಮಾರ್ಕ್ ಆಗಿರೋದು. ಸಿಕ್ಕಾಪಟ್ಟೆ ಇದಾವೆ, ಎಲ್ಲಿ ನೋಡ್ತೀನಿ ಅಲ್ಲೆಲ್ಲ ಬರೀ ಎರೆಹುಳ. ಇದೊಂದು ಡ್ರಮ್ ಇದೆಲ್ಲ ನನಗೆ ಗೊಬ್ಬರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಇದು ಪೂರ್ತಿ. ಇದೇ ಥರ ನಾನು ಇನ್ನು ಕೆಲವೊಂದು ಡ್ರಮ್ನಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದು ಮಣ್ಣನ್ನು ರೆಡಿ ಮಾಡ್ಕೋಬೇಕು. ನಾನು ಮಣ್ಣು ಕಮ್ಮಿ, ಬರೀ ಎಲೆಗಳು ಮತ್ತು ತೆಂಗಿನ ನಾರು ಲೈಟ್ ವೇಟು ಆಗಲಿ ಅಂಥೇಳಿ ಈ ಥರದ್ದು ಒಂದು ಮಣ್ಣು ಪ್ರಿಪ್ರೇಷನ್ ಮಾಡ್ಕೊಂಡಿನಿ. ಸೊ ಇದರಿಂದ ನಾನು ಹಣ್ಣಿನ ಗಿಡಗಳು ಎಷ್ಟು ಚೆನ್ನಾಗೂ ಬೆಳೆದವ್ರು ನೋಡ್ರಿ. ಆಮೇಲೆ ಸಿಕ್ಕಾಪಟ್ಟೆ ಹೂಕಾಯಿನೂ ಬರ್ತಾಯಿದ್ದಾವೆ. ಆ್ಯಕ್ಚುಲಿ ನಾನು ಇದನ್ನು ಸರಿ ಕೇರ್ ಮಾಡಿಲ್ಲ. ಸ್ವಲ್ಪ ಊರಿಗೆ ಹೋಗಿದೆ, ಆಗಿರೋ ಎಲ್ಲ ಕಾಯಿ ಒಂದು ಸತಿ ಉದ್ರಿ ಮತ್ತೆ ತಿರ್ಗಾ ಬಂದಿದೆ. ಅಂದರೆ ಹೂಗಳು ಉದ್ರಿ ಮತ್ತೆ ತಿರ್ಗಾ ಅದು ಬಂದಿದೆ. ಸೊ ಇದು ಒಂದು ಮೇನ್ ರೀಸನ್ ನನಗೆ ಪ್ರಾಬ್ಲಮ್ ಆಗಿರೋದು. ಸೊ ಆವಾಗ ನೀಟಾಗಿ ನಾವು ಹೂಗಳನ್ನು ನೀರನ್ನು ಕೊಡ್ತಾ ಹೋದರೆ ಬೇಸಿಗೆಯಲ್ಲಿ, ನಮ್ಮ ಕಡೆ ಬೇಸಿಗೆ ಯಾವ ರೀತಿ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಸೊ ಅದನ್ನು ನೋಡಿಕೊಂಡು ನಾವು ಕೊಡ್ತಾ ಹೋದರೆ ಗಿಡಗಳಿಗೆ ದೊಡ್ಡ ಡ್ರಮ್ನ ಆರಾಮಾಗಿ ತುಂಬೋದು, ಗೊಬ್ಬರನೂ ಕಮ್ಮಿ ಬೇಕಾಗ್ಬೋದು, ಆಮೇಲೆ ಸಿಕ್ಕಾಪಟ್ಟೆ ನಮಗೆ ಕಾಯಿಗಳನ್ನೂ ಕೊಡ್ತದೆ. ಸೊ ಈ ಒಂದು ಇದನ್ನು ನೀವು ಫಾಲೋ ಮಾಡಿರಿ, ನಿಮಗೂ ಕೂಡ ಈಸಿಯಾಗಿ ಗಿಡಗಳನ್ನು ಬೆಳ್ಕೊಬೋದು. ಇದು ನೋಡಿರಿ, ಇದರಲ್ಲೂ ಕೂಡ ಎರೆಹುಳ ಇದೆ, ನಿಮ್ಗೆ ತೋರಿಸ್ತೀನಿ. ಮೊನ್ನೆ ಎಲ್ಲ ಸಿಕ್ಕಿದ್ವೆಲ್ಲ ತಂದು ಇದರಲ್ಲೇ ಹಾಕಿದ್ದೀನಿ ನಾನು. ಮೊನ್ನೆ ನಾನು ಹಾರ್ವೆಸ್ಟ್ ಮಾಡಿದೆ. ಇದನ್ನು ಅರಿಶಿನ ತೆಗೆದ್ನಲ್ಲ, ಅರಿಶಿನದ್ರಲ್ಲೂ ಈಗ ಇಲ್ಲಿದೆ ನೋಡಿರಿ. ಅರಿಶಿನ ತೆಗೆದ್ನಲ್ಲ, ಅರಿಶಿನದಲ್ಲೂ ಸಾಕಷ್ಟು ಇದ್ವು. ಅವನ್ನ ತಂದು ಅಲ್ಲಿ ಹಾಕಿದ್ದೀನಿ. ಅವು ಹಾಕೋದ್ರಿಂದ ಕೆಳಗಡೆ ನಾನು ವೇಸ್ಟ್ ಹಾಕಿರ್ತೀನಲ್ಲ, ಸೊ ಅದೆಲ್ಲ ತಿಂದು ಗೊಬ್ಬರನೂ ರೆಡಿ ಮಾಡ್ತವೆ, ಆಮೇಲೆ ಅವನು ಸರಿಯಾಗಿ ಬದುಕೊಂತವೆ. ಸೊ ನೋಡಿ, ಇದು ಮೇನ್ ರೀಸನ್. ಸೊ ಇದರಲ್ಲೆಲ್ಲ ಕಿಚನ್ ವೇಸ್ಟ್ ಹಾಕಿ ನಾನು. ಸೊ ನನಗೆ ಗಿಡಕ್ಕೆ ನೀರು ಹಾಕೋ ಟೈಮಿಗೆ ಕೆಲವೊಂದು ಟೈಮ್ ಇದು ಮಿಸ್ ಆಗ್ತದೆ ಅನ್ನೋದಕ್ಕೆ ನಾನು ಇಲ್ಲಿ ಜಾಸ್ತಿ ಹುಳ ಹಾಕೋದಿಲ್ಲ. ಯಾಕಂದರೆ ಮಿಸ್ ಆಯಿತು ಅಂತಂದರೆ ಪಾಪ ಮಾಯಿಶ್ಚರ್ ಇಲ್ಲಾರ್ದಂದ್ರೆ ಸತ್ತೋಗ್ಬಿಡ್ತವೆ. ಸೊ ಅದು ಒಂದು ಕಾರಣ. ಇದರಲ್ಲೂ ಅಷ್ಟೇ ಇದೆ, ಇದರಲ್ಲೂ ಕಿಚನ್ ವೇಸ್ಟ್ ಇದೆ, ಇದರಲ್ಲೂ ಎರೆಹುಳ ಇದ್ದಾವೆ. ಹಾಗಾಗಿನೇ ನಂಗೆ ಸಿಕ್ಕಾಪಟ್ಟೆ ಈ ಥರ ಕಾಯಿ ಬರ್ಲಿಕ್ಕೆ ನೋಡಿ. ಈ ಸತಿ ಬೇಸಿಗೆಯಲ್ಲಿ ನಾನು ಒಂದೂ ತೊಗೊಳ್ಳಲ್ಲ, ನಿಂಬೆಹಣ್ಣು ಅನ್ನೋಷ್ಟು ನನಗಿದಾವೆ. ಬೇಸಿಗೆನಾಗ ನಿಮ್ಗೆ ಗೊತ್ತು ಇದ್ರದ್ದು ರೇಟ್ ಎಷ್ಟಾಗಿರ್ತದೆ ಅಂಥೇಳಿ. ಒಂದೊಂದು ಕಾಯಿನೂ ಸುಮಾರು 10 ರೂಪಾಯಿ 15 ರೂಪಾಯಿಗೆ ಒಂದು ಕೊಡ್ತಾರೆ ಇಲ್ಲಿ. ಸೊ ಹಾಗಾಗಿ ಕೆಲವೊಂದಿಷ್ಟು ನಾವು ಮನೆಯಲ್ಲೇ ಬೆಳ್ಕೊಂಡ್ರೆ ಈಸಿ ಆಗುತ್ತೆ ನಮಗೂ ಕೂಡ. ಸೊ ಈ ಥರ ಒಂದು ನೀವು ಗಾರ್ಡನಿಂಗ್ ಮಾಡಬೇಕಂದ್ರೆ ಈ ಒಂದು ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಸೊ ಚೆನ್ನಾಗಿ ನೀವು ಗಿಡಗಳನ್ನು ಬೆಳೆಸ್ಕೋಬೋದು. ಮತ್ತು ಅದರಿಂದ ಒಳ್ಳೆಯ ಒಂದು ಇಳುವರಿ ಕ್ರಾಪ್ನ ತೊಗೋಬೋದು, ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ. ಸೊ ನೋಡಿರಿ, ಇದರಲ್ಲಿ ಚಿಗುರು ನೋಡಿರಿ, ಕಾಯಿ ನೋಡಿರಿ. ಈ ಸತಿ ಹೋಸತಕ್ಕಿಂತ ಈ ಸತಿ ಚೆನ್ನಾಗಿ ಬಂದದ್ದು. ಸೊ ಇದರಲ್ಲೂ ಮೇನ್ ಏನಿಲ್ಲ, ಇಲ್ಲಿ ನೋಡಿರಿ ಕಿಚನ್ ವೇಸ್ಟ್ ನೋಡಿ, ಬರೀ ಕಿಚನ್ ವೇಸ್ಟು, ಎರೆಹುಳ. ಇದರಲ್ಲಿ ಎರೆಹುಳ ಇದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡಿರಿ ಹೆಂಗೆ ಓಡಾಡ್ತದೆ. ಇಲ್ಲಿ ನೋಡಿರಿ ಆ ಮಣ್ಣು ಎಷ್ಟು ಉದುರಾಗಿರ್ತದೆ ಗೊತ್ತಾ. ಈ ಮಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿನೇ ಇದಾವೆ, ಸಿಕ್ಕಾಪಟ್ಟೆ ಇದಾವೆ ನೋಡಿರಿ. ನೋಡಿರಿ ಇಲ್ಲೆಲ್ಲ ಇದಾವೆ, ಎಷ್ಟು ಒಳಗೆ ಹೋಗ್ತಾವೆ ನೋಡಿರಿ. ಕಾಣಿಸ್ಲಿಕ್ಕತ್ತಾವ ಅನ್ಕೋತೀನಿ ನಿಮಗೆ. ನೋಡಿರಿ ಇದು ಮಣ್ಣು ಒಂದು ಎರೆಹುಳ ಇದ್ದರೆ ಅದು ಹೆಂಗಾಗುತ್ತೆ ಗೊತ್ತಾ, ಒಂಥರ ಅದು ಹೇಳಲಿಕ್ಕಾಗಲ್ಲ ನನಗೆ. ಅದು ಉದ್ರು ನೋಡಿ ಉಪ್ಪಿಟ್ಟಿದ್ದು ಹಿಂಗಿರುತ್ತೆ ಒಂಥರ. ಆಮೇಲೆ ಮಣ್ಣು ಅಷ್ಟು ಯೂಸ್ ಅದೇ ನೋಡಿರಿ. ಸೊ ಒಂದು ಕಡೆಯಿಂದ
ಹಿಂಗೆ ಕಿಚನ್ ವೇಸ್ಟನ್ನು ನಾವು ಹಾಕ್ಕೊಂಡು ಬಂದರೆ ಅವಕ್ಕೂ ಹೆಲ್ಪ್ ಆಗುತ್ತೆ. ನೋಡ್ರಿ ಎಷ್ಟಿದಾವೆ, ಇದರಲ್ಲಿ ಇದಾವೆ, ಸಿಕ್ಕಾಪಟ್ಟೆ ಇದಾವೆ. ಸೊ ಮೇನ್ ಈ ಒಂದು ರೀಸನ್ ನೋಡಿರಿ, ಗಿಡಗಳು ಚೆನ್ನಾಗಿರಲಿಕ್ಕೆ. ಇದರಲ್ಲೂ ಅಷ್ಟೇ ನೋಡಿರಿ, ಕಿಚನ್ ವೇಸ್ಟ್ ಹಾಕಿದ್ನಿ ನೋಡಿರಿ. ನನಗೆ ಇವು ಗಿಡಗಳೆಲ್ಲ ಬೇಡ ಅಂದ್ರೂ ಸಿಕ್ಕಾಪಟ್ಟೆ ಬೆಳೆದವ, ತೆಗಿಬೇಕು ಅನ್ಕೋತೀನಿ, ಆಗೋದೇ ಇಲ್ಲ. ಸೊ ನಾನು ಇದೆಲ್ಲ ತೆಗ್ದು ನೋಡಿರಿ, ತೆಗೆದು ಇದರಲ್ಲೇ ಸೈಡಿಗೆ ಹಾಕಿದ್ದೀನಿ. ಸೊ ಇವೆಲ್ಲ ಗಿಡಗಳು ನಾನು ತೆಗೆದೇ ಇಲ್ಲ, ಹಾಗಾಗಿ ಒಂಥರ ಮೆಸ್ಸಿ ಕಾಣಿಸುತ್ತೆ. ಸೊ ಕ್ಲೀನ್ ಮಾಡಿ ಇಡ್ಬೇಕಂತೀನಿ, ಆದರೆ ಬಿಸಿಲಿಗೆ ಒಂದು ಸ್ವಲ್ಪ ಇದು ಸಿಗಲಿ ಅನ್ನೋದಕ್ಕೆ ನಾನು ಹಾಗೆ ಬಿಟ್ಟಿರ್ತೀನಿ. ಸೊ ಇದು ಮೇನ್ ಕಾರಣ. ಇದರಲ್ಲಿ ಗಿಡಗಳು ಬೆಳೆಸ್ಬೇಕಂದ್ರೆ ನಾವು ಈ ಥರ ಚೆನ್ನಾಗಿ ಮಣ್ಣನ್ನು ಕೊಡಬೇಕು. ಸೊ ಹಣ್ಣಿನ ಗಿಡದಲ್ಲಿ ಸ್ಪೆಷಲಿ ನಾನು ಇದನ್ನು ಕೊಟ್ಟಿರ್ತೀನಿ, ಹಾಗಾಗಿ ಯಾವತ್ತೂ ಕಾಯಿಗಳು ಕಂಟಿನ್ಯೂ ಆಗಿರ್ತವೆ. ನೋಡಿರಿ ಇದರಲ್ಲೂ ಅಷ್ಟೇ, ಇದ್ರನ್ನಲ್ಲೂ ಐತಿ ಅಷ್ಟೇ, ಒಣಗಿದ ಎಲೆ, ಒಣಗಿದ ಹೂವು, ಒಣಗಿದ ಇದನ್ನೆಲ್ಲ ತಂದು ಹಾಕಿರ್ತೀನಿ ಇದರಲ್ಲಿ. ಸೊ ಯಾವಾಗೂ ಅಷ್ಟೇ, ನಾನು ಏನೂ ಬಿಡೋಕ್ಕೆ ಹೋಗಲ್ಲ. ನೋಡಿರಿ, ಸೊ ಇದು ರಿಪೋರ್ಟ್ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಸೊ ನೋಡೋಣ, ಸಾಧ್ಯ ಆದರೆ ಮಾಡ್ತೀನಿ. ಇಲ್ಲಿ ಈ ಹಣ್ಣಿನ ಗಿಡದಲ್ಲೂ ಅಷ್ಟೇ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಹಣ್ಣುಗಳು ಬರಲಿಕ್ಕೆ ನೋಡ್ಬೋದು ನೀವು. ಸೊ ಹಣ್ಣಿನ ಗಿಡಗಳನ್ನ ಬೆಳೆಸ್ಬೇಕಂದ್ರೆ ಮೇನ್ ನೀವು ಇದನ್ನು ನೀವು ಫಾಲೋ ಮಾಡ್ಕೊಂಡಿದ್ದೆ ಆದರೆ ಚೆನ್ನಾಗಿ ಬೆಳಿತಾವೆ.